Hi friends, welcome to Youth Education Channel with Ashwini. ಸೊ ಹೊಸ ಸ್ಟೂಡೆಂಟ್ಸ್ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ನಂದು ಇನ್ನೊಂದು ಚಾನಲ್ ಇದೆ, ತಿಂಡಿಪೋತ್ ಯೂಟ್ಯೂಬ್ ಚಾನಲ್ ಅಂತ. ಆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಆ ಒಂದು ಚಾನಲಲ್ಲಿ ನಾನು ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ರುಚಿಕರವಾದಂಥ ಅಡುಗೆನ ನಾವು ಮಾಡಿ ತೋರಿಸ್ತಿದ್ದೇವೆ. ನೀವು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಕೂಡ ರುಚಿಕರವಾದಂತಹ ಫುಡ್ಸ್ನ ಮಾಡಿಕೊಂಡು ಟೇಸ್ಟ್ ಮಾಡಿ. ಈ ಒಂದು ಸೆಕ್ಷನಲ್ಲಿ ನಾನು ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟು ಆಲ್ರೆಡಿ ಒಂದು ಫುಲ್ ಇಂಪಾರ್ಟೆನ್ಸ್ ಸೆಕ್ಷನ್ ನಾನು ಆಲ್ರೆಡಿ ಎಲ್ಲ ಮುಗಿಸ್ಕೊಟ್ಟಿದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ದಂದ ಪಾರ್ಟ್ 4. ಪಾರ್ಟ್ 4ವರೆಗೂ ನಾನು ಈ ಒಂದು ಚಾಪ್ಟರ್ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನೋಟ್ಸ್ ಕೊಡುವಂಥ ಸಮಯ. ನೋಟ್ಸ್ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಇಟ್ಸ್ ವೆರಿ ಯೂಸ್ಫುಲ್. 1 ಮಾರ್ಕ್ಸ್ 2 ಮಾರ್ಕ್ಸಿಂದನೂ ಇದೆ. ಓದ್ಕೊಳ್ಳಿ, ಓಕೆನಾ?
ಆಗಿರ್ಬೋದು. ಓಕೆನಾ. ಸೊ ನಾನು ಇವಾಗ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತಿದ್ದೀನಿ. ಒಂದು ಚಾಪ್ಟರಲ್ಲಿ ಮೀನ್ಸ್ ಮಾರ್ಚು 2023ಯಲ್ಲಿ ಯಾವ ಕ್ವಶನ್ಸು ಜಾಸ್ತಿ ರಿಪೀಟ್ ಆಗಿತ್ತು ವಿತ್ ಆನ್ಸರ್ಸ್ ಕೂಡ ಇಲ್ಲೇ ಇದೆ. ಸೊ ನೋಡ್ಕೊಳ್ಳಿ ಕ್ಲೀನಾಗೆ. ಓಕೆ, ಇಲ್ಲೇ ಕಾಣಿಸ್ತಿರ್ಬೋದು ನಿಮಗೆ. ಓಕೆನಾ. ಸೊ ಇದು ವೆರಿ ಇಂಪಾರ್ಟೆಂಟು. ಸೊ ಈ ಒಂದು ಚಾಪ್ಟರ್ ಆದ ತಕ್ಷಣವೇ ಈ ಒಂದು ಚಾಪ್ಟರಲ್ಲಿ ಯಾವ ವರ್ಷದಲ್ಲಿ ಎಷ್ಟೆಷ್ಟು ಕ್ವಶನ್ಸು ರಿಪೀಟ್ ಆಗಿದ್ದಾವೆ. ಸೊ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನೋಡಿ, ಎಲ್ಲ ವರ್ಷ 2023ಯಲ್ಲಿ ಮ್ಯಾನೇಜ್ಮೆಂಟು ಡಿಫೈನ್ ಆಗಿರ್ಬೋದು. ಡಿಫೈನ್ ಮ್ಯಾನೇಜ್ಮೆಂಟ್ ಪಕ್ಕಾ ಕ್ವಶನ್ನು ಮತ್ತು 1 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡಿ, ಚೂಸ್ ದ ಕರೆಕ್ಟ್ ಆನ್ಸರ್. ಇದು ಕೂಡ ಆಲ್ರೆಡಿ ಕೊಟ್ಟಿದ್ದೀನಿ ನಾನು. ಆಲ್ರೆಡಿ ಹೇಳಿದ್ದೀನಿ ಒಂದು ಚಾಪ್ಟರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟು ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಅಂದು ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ. ಸೊ ವಿತ್ ಆನ್ಸರ್ ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತಿದ್ದೀನಿ. ಸೊ ಮೇ 2023ಯಲ್ಲೂ ಕೂಡ ನೋಡಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮ್ಯಾನೇಜ್ಮೆಂಟ್ ಡಿಫೈನ್ ಮ್ಯಾನೇಜ್ಮೆಂಟ್ ಸೊ ಕೇಳಿದ್ದಾರೆ. ಸೊ ಏಪ್ರಿಲ್ 2022 ಕ್ವಶನ್ ಪೇಪರಲ್ಲಿ ಕೂಡ ಕೇಳಿರುವಂಥದ್ದು ಡಿಫೈನ್ ಮ್ಯಾನೇಜ್ಮೆಂಟ್, ಡಿಫೈನ್ ಕೋಆರ್ಡಿನೇಷನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಾಂದರೆ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೇಳ್ತಾರೆ. ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಬೇರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಬೇರೆ. ದೇರ್ ಈಸ್ ಸಮ್ ಡಿಫ್ರೆನ್ಸ್. ಸೊ ಇದಕ್ಕೆ ಯಾರು ಇವಾಗ ಹೊಸ್ದಾಗಿ ನೋಡ್ತಿದ್ದೀರೋ, ಸೊ ಲೆಸನಿಗೆ ಚಾಪ್ಟರಿಗೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೀನಿ. ಅದನ್ನು ಒಂದು ಸತಿ ಹೋಗಿ ನೋಡಿ, ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಆನ್ಸರ್ಸ್ ಕೂಡ ಇಲ್ಲೇ ಇದೆ. ನೆಕ್ಸ್ಟ್ ಜುಲೈ 2022 ಕ್ವಶನ್ ಪೇಪರಲ್ಲಿ ಡಿಫೈನ್ ಮ್ಯಾನೇಜ್ಮೆಂಟು ಲೈಕ್ ಇವೇ ಕ್ವಶನ್ಸು ರಿಪೀಟ್ ಆಗುವಂಥದ್ದು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆರ್ಡಿನೇಷನ್ಸ್. ಸೊ ಈ ಒಂದು ಚಾಪ್ಟರಲ್ಲಿ ಮೇಯ್ನು ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಇಲ್ಲ ಅಂತ ಅಂದರೆ ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆರ್ಡಿನೇಷನ್. ಇದೇ ಕ್ವಶನ್ 8 ಮಾರ್ಕ್ಸ್ 4 ಮಾರ್ಕ್ಸ್ ಬಿಟ್ಟರೆ ಇನ್ಯಾವುದು ಕೇಳೋದಕ್ಕೆ ಸಾಧ್ಯ ಇಲ್ಲ. ಓಕೆ. ಸೊ 2020ಯಲ್ಲಿ ನೋಡಿ, ವಾಟ್ ಈಸ್ ಮೀನ್ ಬೈ ಮ್ಯಾನೇಜ್ಮೆಂಟ್. ಸೊ ಇವೇ ಮೇಯ್ನ್ ಥಿಂಗು. ಕ್ವಶನ್ಸ್ಗಳು ಕೇಳೋದವರು ಕ್ವಶನ್ಸ್ಗಳು ನೋಡ್ಕೊಳ್ಳಿ ನಿಮಗೆ. ಓಕೆನಾ. ಓಕೆ. ನೆಕ್ಸ್ಟ್ ಜುಲೈ 2020ಯಲ್ಲೂ ಕೂಡ ನೋಡಿ, ಮ್ಯಾನೇಜ್ಮೆಂಟಿಂದ ಜಾಸ್ತಿ ಕೇಳಿರೋದು. ಮಾರ್ಚ್ 2019ನಲ್ಲೂ ನೋಡಿರಿ, ಇವೇ ಕ್ವಶನ್ಸ್ ರಿಪೀಟು. ನಾನು ಹೇಳಿರೋ ಕ್ವಶನ್ಸ್ನ ನೀವು ಫಾಲೋ ಮಾಡ್ಕೊತಾ ಹೋಗಿ, ನಿಮಗೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ನೋಡಿ, ಇವೇ ಕ್ವಶನ್ಸ್ ರಿಪೀಟ್. ಸೊ ಹೊಸ ಸ್ಟೂಡೆಂಟ್ಸ್ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಸೊ ಇನ್ನೊಂದು ಚಾನಲ್ ಇದೆ ಅಂತ ಕೂಡ ಹೇಳಿದ್ದೀನಿ, ತಿಂಡಿಪೋತಿ ಯೂಟ್ಯೂಬ್ ಚಾನಲ್ ಅಂತ. ಆ ಒಂದು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ ಗೈಸ್. ಸೊ ಈ ಒಂದು ವಿಡಿಯೋ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ. ಸಮ್ ಆಫ್ ಇನ್ಫಾರ್ಮೇಷನ್ ನೀವು ತೊಗೊಂಡಿದ್ದೀರಾ ಅಂತ. ಸೊ ವೇಸ್ಟ್ ಮಾಡಬೇಡಿ ಟೈಮ್ನ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಬೇಗ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಐ ಹೋಪ್ ನೀವು ಲೈಕ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಬಾಯ್ ಗೈಸ್.